ಪ್ರೆಸೆಂಟ್ ಆಗಿ ಅಶ್ವಿನಿ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಮಗುವನ್ನ ಮಾತನಾಡಿಸ್ತಾರೆ ಅಂದ್ರೆ ಒಂದು ಸ್ಕೂಲು ಇವರು ಒಂದು ಕೋ ಫೌಂಡರ್ ಆಗಿರ್ತಾರೆ. ಬೆಂಗಳೂರಿನಲ್ಲಿ ಹಲವಾರು ಬ್ರಾಂಚ್ಗಳನ್ನು ನೋಡಬಹುದು. ಹಲವಾರು ಬ್ರಾಂಚ್ಗಳನ್ನು ಸಹ ಅಶ್ವಿನಿ ಮೇಡಮ್ ಅವರು ಉದ್ಘಾಟನೆ ಮಾಡೋದು. ಅಶ್ವಿನಿ ಮೇಡಮ್ ಬಂದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಅದೇ ರೀತಿ ಲವಲವಿಕೆಯಿಂದ ಖುಷಿ ಖುಷಿಯಾಗಿ ಒಂದು ಕಾರ್ಯಕ್ರಮಗಳು ಭಾಗವಹಿಸ್ತಾರೆ. ಬಹಳಷ್ಟು ಖುಷಿ ಆಗ್ತಾರೆ. ಮತ್ತೆ ಅಲ್ಲಿ ಪುಟ್ಟ ಮಕ್ಕಳು ಅಂದ್ರೆ ಏನು ಈ ಪುಟ್ಟ ಮಕ್ಕಳಿಗೆ ಅಂತ ಶಾಲೆ ತೆರೆಯಲ್ಪಟ್ಟಿದೆ. ಸೊ ಅಲ್ಲಿ ಸಾಕಷ್ಟು ಪುಟ್ಟ ಪುಟ್ಟ ಮಕ್ಕಳು ಬರುವಂತ ಮಕ್ಕಳನ್ನ ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಅಶ್ವಿನಿ ಮೇಡಮ್ ಅವರು. ಹೌದು, ನಿಜವಾಗ್ಲೂ ಕೂಡ ಈ ಒಂದು ಒಳ್ಳೆಯ ಕೆಲಸ ಅಪ್ಪು ಅವರೇನಾದ್ರು ಇದಿದ್ರೆ ತುಂಬಾನೇ ಮೆಚ್ಚಿಕೊಂಡಿರೋರು. ಯಾಕಂದ್ರೆ ಇವರಿಗೆ ಮುಂಚೆಯಿಂದಲೂ ಕೂಡ ಒಂದು ರೀತಿಯಲ್ಲಿ ಆಸಕ್ತಿ ಇತ್ತು ಒಂದು ಶಾಲೆಯನ್ನ ತೆರೆಯಬೇಕು ಅಂತ. ಬಟ್ ಅಲ್ಲಿ ಜೊತೆಯಾಗಿ ಅಂದ್ರೆ ಒಬ್ಬರಿಗೆ ಮಾಡೋದು ಕಷ್ಟ ಅಲ್ಲ. ಸೊ ಹಾಗಾಗಿ ಕೋ ಫೌಂಡರ್ ಪಾರ್ಟ್ನರ್ ಎಲ್ಲ ಕೂಡ ಸಿಕ್ಕಂತ ಕಾರಣ ಅವರು ಕೂಡ ಸೇರ್ಕೋತಾರೆ. ಈಗ ತುಂಬಾ ಚೆನ್ನಾಗಿ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹಲವಾರು ಬ್ರಾಂಚ್‌ಗಳನ್ನ ಸಹ ಓಪನ್ ಮಾಡಿದ್ದಾರೆ. ಖುಷಿ ಖುಷಿಯಾಗಿ ಅದು ಕೂಡ ನಡೀತಾ ಇದೆ. ಚೆನ್ನಾಗಿದೆ. ಮತ್ತೆ ಒಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ಈ ರೀತಿ ಸ್ಕೂಲನ್ನ ನಡೆಸ್ತಾ ಇರೋದು. ಮತ್ತೆ ಹಲವಾರು ಫಂಕ್ಷನ್ ಕಾರ್ಯಕ್ರಮಗಳಿಗೆ ಅಶ್ವಿನಿ ಮೇಡಮ್ ಸಹ ಅಟೆಂಡ್ ಮಾಡುವುದು ಇವರ ಒಂದು ದಿನಚರಿ ಆಗಿರುತ್ತೆ. ನಿಮಗೂ ಕೂಡ ಇಷ್ಟು ಜನ ಅಪ್ಪು ಬಾಸ್ ಅವರ ಕುಟುಂಬ, ಇವರ ಸರಳತೆ ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ. ಯಾಕಂದ್ರೆ ಅಪ್ಪು ಬಾಸ್ ಅವರ ರೀತಿ ಅಶ್ವಿನಿ ಮೇಡಮ್ ಕೂಡ ಒಂದು ದೊಡ್ಡ ಸರಳ ಜೀವಿ ಅನ್ಬೋದು.